ಮುಂದೆ ಒಂದು ದಿನ ನಾನು ಒಂದು ಅಂಗಡಿ ಇಟ್ಕೊಳ್ತೀನಿ, ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತ ಯಾವತ್ತಿಗೂ ಕೂಡ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಹೊಲ್ದಿ ಕೊಡ್ತಾ ಇರೋದೇನೆ, ದುಡ್ಡು ಎಣಿಸ್ಕೊಳ್ತಾ ಇರೋದೇನೆ, ಅದಿರೋದೇ ಇಲ್ಲ, ತೃಪ್ತಿನೇ ಆಗೋದಿಲ್ಲ ಅವ್ರಿಗೆ. ಒಂದು ಸಣ್ಣ ಮಿಸ್ಟೇಕ್ ಆಗೋದ್ರೂ ಕೂಡ ಹೆದರ್ಕೊಳಕ್ ಹೋಗ್ಬೇಡಿ, ಧೈರ್ಯವಾಗಿ ಫೇಸ್ ಮಾಡಿ, ಆಯ್ತು ಸರಿ ಮಾಡ್ಕೊಡ್ತೀನಿ ಬಿಡಿ ಅಂತ ಹೇಳಿ ತಗೊಳ್ಳಿ. ಎಲ್ರಿಗೂ ನಮಸ್ಕಾರ, ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನೀವು ತುಂಬಾ ದಿನದಿಂದ ಕೇಳ್ತಾ ಇದ್ದಂತ ಟೈಲರಿಂಗ್ ಕೆಲಸದ ಬಗ್ಗೆನ ಬೇಸಿಕ್ ಟಿಪ್ಸ್ ಗಳನ್ನ ಹೇಳಿ ಅಂತ ಕೇಳ್ತಾ ಇದ್ರಿ ಅಲ್ವಾ. ಇವತ್ತು ನನಗೆ ಗೊತ್ತಿರುವಂತ ಅಷ್ಟು ಟಿಪ್ಸ್ ಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇದೇ ಮೊದಲನೇದಾಗಿ, ಅಂದ್ರೆ ಈಗ ನೀವು ಟೈಲರಿಂಗ್ ಅನ್ನ ಕಲಿಬೇಕು ಅಂತ ಹೋಗ್ತಾ ಇರೋರಾಗಿರ್ಬಹುದು, ಅಥವಾ ಈಗಾಗಲೇ ನೀವು ಟೈಲರಿಂಗ್ ಕೆಲಸನ ಮಾಡ್ತಾ ಇರೋಂಥವ್ರಾದ್ರೂ ಆಗಿರಬಹುದು, ನಿಮಗೆ ಯೂಸ್ ಆಗುವಂತ ಮತ್ತೆ ನಾನು ಇಷ್ಟು ವರ್ಷದಿಂದ ಪಾಲಿಸ್ಕೊಂಡು ಬಂದಿರೋ ಅಂತ ಕೆಲವೊಂದಷ್ಟು ಟಿಪ್ಸ್ ಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ನಿಮಗೆ ಇದು ಯೂಸ್ ಆಗೇ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸಬ್ರು ನೋಡ್ತಾ ಇದ್ರೆ, ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ, ನೀವೀಗ ಟೈಲರಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ದೀರಾ, ಡಿಸೈಡ್ ಮಾಡಿದ್ದೀರಾ ಅಂತಂದ್ರೆ ಒಂದು ಒಳ್ಳೆ ಕ್ಲಾಸ್ನ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ. ಫೀಸ್ ಬಗ್ಗೆ ಎಲ್ಲ ಮೊದಲೇ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಕಲಿಯೋ ಆಸಕ್ತಿ ಇರಬೇಕು ಅಷ್ಟೇನೆ ಅಲ್ವಾ. ಹಾಗಾಗಿ ಒಂದು ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ನೀವು ಯಾವ ಟೈಮಲ್ಲಿ ಫ್ರೀ ಆಗಿರ್ತೀರಾ ಆ ಟೈಮಲ್ಲಿ ನೀವು ಹೋಗಿ ಕಲ್ತ್ಕೊಳ್ಳಿ. ಮತ್ತೆ ಕಲಿಯೋದಕ್ಕೆ ಹೋದಾಗ್ಲೂ ಅಷ್ಟೇನೆ ಒಂದು ನೋಟ್ಸ್ ಅನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಲೈಫ್ ಲಾಂಗ್ ತುಂಬಾನೇ ಯೂಸ್ ಆಗುತ್ತೆ. ಈ ನೋಟ್ಸ್ದೇನೆ ತುಂಬಾ ದೊಡ್ಡ ಕತೆ ಇದೆ, ತುಂಬಾ ಒಂದು ಕಾಮಿಡಿ ಕತೆನೇ ಇದೆ. ಖಂಡಿತ ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಈಗ ಟೈಲರಿಂಗ್ ಕೆಲಸ ಶುರು ಮಾಡಿ 17-18 ವರ್ಷಕ್ಕಿಂತ 18 ವರ್ಷ ಅಂತೂ ಆಗಿದೆ. ಇಲ್ಲಿ ತನಕನೂ ನನ್ನ ನೋಟ್ಸನ್ನು ನಾನು ಇಟ್ಕೊಂಡಿದ್ದೆ, ಹಳೆ ನೋಟ್ಸನ್ನು. ನಾನು ಟೈಲರಿಂಗ್ ಕ್ಲಾಸು ಶುರು ಮಾಡಿದಾಗ ಅದರದ್ದು ಒಂದು ಇನ್ಸಿಡೆಂಟ್ ಆಗೋಯ್ತು. ಖಂಡಿತ ಮುಂದೆ ಹೇಳ್ತೀನಿ ನಿಮಗೆ. ಯಾರಾದರೂ ಟೈಲರಿಂಗ್ ಕ್ಲಾಸನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ರೂ ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೂ ಯೂಸ್ ಆಗುವಂಥ ಒಂದಷ್ಟು ಟಿಪ್ಸ್ಗಳನ್ನ ಖಂಡಿತ ನಾನು ಹೇಳ್ತೀನಿ. ತುಂಬ ಒಳ್ಳೆ ಬಿಸ್ನೆಸ್ ಮತ್ತು ಝೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂತಲೇ ಹೇಳ್ಬೋದು ಟೈಲರಿಂಗ್ ಕ್ಲಾಸ್. ತುಂಬ ಜನ ಶುರು ಮಾಡಿದ್ದಾರೆ. ಖಂಡಿತವಾಗ್ಲೂ ಮಾಡಬಹುದು, ಧೈರ್ಯವಾಗಿ ಮಾಡಬಹುದು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದರಿಂದ, ಮತ್ತು ಒಳ್ಳೆ ಬಿಸ್ನೆಸ್ ಕೂಡ ಅಂತಲೂ ಹೇಳ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಟೈಲರಿಂಗ್ ಕ್ಲಾಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇರುತ್ತೋ ಇಲ್ವೋ ಅದು ಎರಡನೇ ಪ್ರಶ್ನೆ. ಆದರೆ ನೋಟ್ಸನ್ನು ನೀಟಾಗಿ ಮೇಂಟೈನ್ ಮಾಡಿ. ನೋಟ್ಸನ್ನು ಮಾತ್ರ ತುಂಬ ನೀಟಾಗಿ ಮೇಂಟೈನ್ ಮಾಡಿ, ನೀಟಾಗಿ ಇಟ್ಕೊಳ್ಳಿ, ಹುಷಾರಾಗಿ ಇಟ್ಕೊಳ್ಳಿ. ಪ್ರತಿಯೊಂದನ್ನು ಕೂಡ ತುಂಬ ನೀಟಾಗಿ ಬರೆದಿಟ್ಕೊಳ್ಳಿ. ನಿಮಗಲ್ಲಿ ಟೈಮ್ ಸಿಗಲಿಲ್ಲ ಅಂದರೂ ಕೂಡ, ಈಗ ಮಕ್ಕಳಿಗೆ ರಫ್ ನೋಟಲ್ಲಿ ಬರೆಸಿ ಮನೆಗೆ ಬಂದಮೇಲೆ ನೀಟಾಗಿ ಹೇಗೆ ನೋಟ್ಸನ್ನು ಬರೆಸಿಡ್ತಿರೋ ತಾಯಂದರು, ಅದೇ ರೀತಿ ಆ ನೋಟ್ಸ್ನ ಮಾತ್ರ ತುಂಬ ಜೋಪಾನವಾಗಿ ಇಟ್ಕೊಳ್ಳಿ, ತುಂಬ ನೀಟಾಗಿ ಮೇಂಟೈನ್ ಮಾಡಿ. ತುಂಬಾ ಯೂಸ್ಫುಲ್ ಆಗುತ್ತೆ ನೋಟ್ಸ್. ಇನ್ನು ಒಳ್ಳೆ ಚೆನ್ನಾಗಿರುವಂಥ ಟೇಪ್ ತೊಗೊಳ್ಳಿ, ಸಿಸರ್ ತೊಗೊಳ್ಳಿ. ಸಿಸರ್ ತೊಗೊಳ್ಳುವಾಗ ಮಾತ್ರ ಚೆನ್ನಾಗಿರೋದನ್ನ ನೋಡಿ, ಚೆನ್ನಾಗಿರೋ ಸಿಸರ್ನ ತೊಗೊಳ್ಳಿ, ಮತ್ತು ತುಂಬ ಹುಷಾರಾಗಿ ಇಟ್ಕೊಳ್ಳಿ. ಸಿಸರ್ ಮಾತ್ರ ತುಂಬ ಹುಷಾರಾಗಿಟ್ಟು. ಆಮೇಲೆ ಸ್ಕೇಲು, ಪೆನ್ನು, ಪೆನ್ಸಲ್ಲು, ಎಮ್ಮಿಂಗ್ ಸೂಜಿ, ಉಕ್ಸು, ಈ ಥರದ್ದೆಲ್ಲ ಬೇಕಾಗತ್ತೆ ಐಟಮ್ಗಳು. ನೀವು ಕ್ಲಾಸ್ಗೆ ಹೋದಾಗ ಅವರು ಕೂಡ ನಿಮಗೆ ಎಲ್ಲನೂ ಹೇಳ್ತಾರೆ, ಏನೇನೆಲ್ಲ ಬೇಕು, ಏನೇನು ತೊಗೋಬೇಕು ಅಂತ. ಮೊದಲು ನೀವು ಕ್ಲಾಸ್ಗೆ ಜಾಯ್ನ್ ಆಗ್ರಿ. ಒಂದು ಒಳ್ಳೆ ದಿನ ನೋಡಿಕೊಂಡು ಕ್ಲಾಸ್ಗೆ ಜಾಯ್ನ್ ಆಗಿ. ಸುಮಾರು ಜನ ಕೇಳ್ತಾ ಇದ್ದೀರಾ, ನನಗಿವಾಗ ಟೈಲರಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಅನ್ನಿಸ್ತಾ ಇದೆ, ನಾನು ಯಾವತ್ತು ಹೋಗಲಿ, ಒಳ್ಳೆ ದಿನ ಹೇಳಿ ಅಂತ ಇರ್ತೀರಾ. ನೀವು ಕೂಡ ನಿಮ್ಮ ಕಮಿಟ್ಮೆಂಟ್ ಎಲ್ಲ ನೋಡಿಕೊಂಡು ಡೇಟ್ ಫಿಕ್ಸ್ ಮಾಡ್ಕೊಂಡಿರ್ತೀರಾ, ಇಂಥ ದಿನ ಸೇರ್ಕೋಬೇಕು ಅಂತ. ಖಂಡಿತ ಸೇರ್ಕೊಳ್ಳಿ. ಸೋಮವಾರ, ಗುರುವಾರ ಇದೆಲ್ಲ ತುಂಬಾನೇ ಒಳ್ಳೆ ದಿನ ಇರುತ್ತೆ. ಮತ್ತೆ ಬುಧವಾರ, ಅದು ಕೂಡ ಬೃಹಸ್ಪತಿ ವಾರ ಅಂತ ಹೇಳ್ತಾರಲ್ವಾ. ಹಾಗಾಗಿ ಸೋಮವಾರ, ಬುಧವಾರ, ಗುರುವಾರ ಇದೆಲ್ಲ ಕೂಡ ತುಂಬಾ ಒಳ್ಳೆ ದಿನನೇ ಇರುತ್ತೆ. ಜಾಯ್ನ್ ಆಗ್ರಿ. ಈಗೆಲ್ಲ ಯಾರು ಹೊಸದಾಗಿ ಟೈಲರಿಂಗ್ ಕ್ಲಾಸ್ಗೆ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ದೀರಾ, ಕಲಿಬೇಕು ಅಂತ ಮನಸ್ಸು ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಅನ್ನ ಕೊಡ್ತಾ ಇದ್ದೀನಿ. ಯಾರೆಲ್ಲ ಈಗ ಟೈಲರಿಂಗ್ ಕ್ಲಾಸ್ ಕಲಿಬೇಕು ಅಂತ ಮನಸ್ಸು ಮಾಡಿದಿರೋ, ಜಾಯ್ನ್ ಆಗ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಕಲ್ತ್ಕೊಳ್ಳಿ ಕೆಲಸನ. ಈಗ ನಾನು ಮಿಷಿನ್ ಯಾವ ಕಡೆ ಇಟ್ಕೊಂಡಿದ್ದೀನಿ ಅನ್ನೋದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ನಾವು ಕೆಲಸ ಮಾಡುವಾಗ ಪೂರ್ವಕ್ಕೆ ಮುಖ ಮಾಡಿ ಕುತ್ಕೊಂಡು ಕೆಲಸ ಮಾಡಬೇಕು. ಹಾಗಾಗಿ ನನ್ನ ಮಿಷಿನ್ನು ಕೂಡ ಅಷ್ಟೇ ಈ ಕಡೆ ಸೈಡಲ್ಲಿ ನಾನು ಇಟ್ಕೊಂಡಿದ್ದೀನಿ. ಮತ್ತೆ ಇದು ಈಶಾನ್ಯ ಮೂಲೆ ಕೂಡ ಇದೆ. ಹಾಗಾಗಿ ತುಂಬಾ ಒಳ್ಳೇದು ಕೆಲಸ ಮಾಡೋದಕ್ಕೆ. ನಿಮ್ಮ ಮನೆಯಲ್ಲೂ ಕೂಡ ಅಷ್ಟೇ ನೋಡ್ಕೊಳ್ಳಿ, ಆದಷ್ಟು ಪೂರ್ವಕ್ಕೆ ಮುಖ ಮಾಡಿ ಕುತ್ಕೊಂಡು ನೀವು ಸ್ಟಿಚ್ ಮಾಡಬೇಕು. ಆ ರೀತಿ ನೀವು ಮಿಷಿನ್ ಅನ್ನ ಇಟ್ಕೊಳ್ಳಿ. ಕೆಲವ್ರಿಗೆ ಬ್ಯಾಕ್ ಪೇನ್ ಇರುತ್ತೆ, ಒರ್ಕೊಳ್ಳೋದಕ್ಕೆ ಹಿಂದೆ ಸಪೋರ್ಟ್ ಬೇಕು ಅನ್ಸುತ್ತೆ, ಅಂಥವ್ರು ನೋಡಿ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ. ನಾನು ಈ ರೀತಿ ಮಿಷಿನ್ ಇಟ್ಕೊಂಡಿದ್ದೀನಿ, ನೀವೀಗ ನೋಡ್ತಾ ಇರ್ಬೋದು. ನನಗೆ ಇಲ್ಲಿ ಬ್ಯಾಕಲ್ಲಿ ಒರ್ಕೊಳ್ಳೋದಕ್ಕೆ ಏನು ಕೂಡ ಸಪೋರ್ಟ್ ಇಲ್ಲ, ಆದರೆ ಅಭ್ಯಾಸ ಆಗ್ಬಿಟ್ಟಿದೆ ತುಂಬಾ ವರ್ಷದಿಂದ. ನಾನು ಒಂದೆರಡು ಸಲ ಮಿಷಿನ್ನ ಈ ಸೈಡ್ ಇಟ್ಟು ಕೂಡ ನೋಡಿದೆ, ಗೋಡೆಗೆ ಒರ್ಕೊಂಡು ಕುತ್ಕೊಳ್ಳೋಣ ಅಂತ. ಬರುವಂಥ ಕಸ್ಟಮರ್ ಕೂಡ ಹೇಳ್ತಾ ಇರ್ತಾರೆ, ನಿಮಗೆ ಬ್ಯಾಕ್ ಪೇನ್ ಬರೋದಿಲ್ವಾ, ಗೋಡೆ ಸಪೋರ್ಟ್ ತಗೊಳ್ಳಿ ಒರ್ಕೊಳ್ಳೋದಕ್ಕೆ, ಮಿಷಿನ್ ಹೀಗಿಟ್ಕೊಳ್ಳಿ ಅಂತ. ನಾನು ಮಿಷಿನ್ನ ಈ ಕಡೆ ಸೈಡ್ ತಿರುಗಿಸಿದ್ರೆ ನನಗೆ ದಕ್ಷಿಣಾಭಿಮುಖ ಬರುತ್ತೆ. ಹಾಗಾಗಿ ನಾನು ಪೂರ್ವಾಭಿಮುಖವಾಗಿ ಈ ರೀತಿನೇ ಇಟ್ಕೊಂಡಿದ್ದೀನಿ.
ಮತ್ತೆ ಕೆಲಸ ಅಂತೂ ಆರಾಮಾಗಿ ಆಗ್ತಾ ಇದೆ. ಈ ತರ ಕುತ್ಕೊಂಡು ನಾವು ಕೆಲಸ ಮಾಡೋದ್ರಿಂದ. ಎಷ್ಟೇ ನಮ್ಮ ಮೂಡ್ ಬ್ಯಾಡ್ ಆಗಿದ್ರು ಕೂಡ ಅಂದ್ರೆ ಇವತ್ತು ಏನೂ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲಪ್ಪ, ಕೆಲಸ ಮಾಡೋದೇ ಬೇಡ ಅಂತ ಅನ್ಕೊಂಡು ಬಂದ್ರು ಕೂಡ, ಅಯ್ಯೋ ಒಂದು ಬ್ಲೌಸ್ ಆದ್ರೂ ಸ್ಟಿಚ್ ಮಾಡೋಣ, ಯಾಕೆ ಇವತ್ತು ಹಾಗೆ ಸುಮ್ನೆ ಕೂತ್ಕೊಂಡು ಖಾಲಿ ಹೋಗ್ಬೇಕು ಅಂತ ಅನ್ನಿಸ್ತಾ ಇರತ್ತೆ. ಒಂದು ಪಾಸಿಟಿವಿಟಿ ಇರುತ್ತೆ. ಆ ಕಾರಣದಿಂದ ಈ ರೀತಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಕೆಲಸ ಮಾಡ್ಬೇಕು. ಅಂಗಡಿ ಇಟ್ಕೊಂಡಿರೋರ್ಗಾದ್ರೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ಅವರು ಇನ್ ಟೈಮ್‌ಗೆ ಅಂಗಡಿ ಓಪನ್ ಮಾಡ್ತಾರೆ ಮತ್ತೆ ಕ್ಲೋಸ್ ಮಾಡ್ಕೊಳ್ತಾರೆ. ಆದ್ರೆ ಮನೆಯಲ್ಲಿ ಸ್ಟಿಚಿಂಗ್ ಮಾಡೋಂಥವ್ರು ಕೂಡ ಇದೇ ರೀತಿ ಟೈಮನ್ನ ಫಾಲೋ ಮಾಡ್ಬೇಕು. ಪ್ರತಿದಿನ ಒಂದು ಟಾರ್ಗೆಟ್ ಅಂತ ಇಟ್ಕೋಬೇಕು. ಇಷ್ಟು ಬ್ಲೌಸ್ ನಾನು ಸ್ಟಿಚ್ ಮಾಡ್ಲೇಬೇಕು. ಇವತ್ತಿಷ್ಟು ಕೆಲಸ ಮಾಡ್ಲೇಬೇಕು ಅಂತ. ಮತ್ತೆ ಕೆಲಸ ಶುರು ಮಾಡುವಾಗ್ಲೂ ಅಷ್ಟೇನೆ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ನಾನು ಸ್ಟಿಚಿಂಗ್ ಮಾಡ್ಬೇಕು ಅಂತ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಈಗ ಮನೆಯಲ್ಲಿ ಇರೋರ್ಗಾದ್ರೆ ಕೆಲಸ ಅಂತೂ ಇದ್ದೇ ಇರುತ್ತೆ. ಹೊರಗಡೆ ಹೋಗೋರಾದ್ರೆ ಟೈಮ್ ಪ್ರಕಾರ ಕೆಲಸ ಮುಗಿಸ್ಕೊಂಡು ಓಡ್ತಾ ಇರ್ತಾರೆ. ಆದ್ರೆ ಮನೇಲಿರೋರ್ಗೆ ಬೆಳಗಿನ ಸಂಜೆವರೆಗೂ ಕೆಲಸ ಇದ್ದೇ ಇರುತ್ತೆ. ಆದ್ರೆ ನೀವ್ ಏನ್ ಮಾಡ್ಬೇಕು? ಮಿನಿಮಮ್ 11 ಗಂಟೆ ಒಳಗಾಗಿ ನಿಮ್ಮ ಮನೆ ಕೆಲಸನ ಮುಗಿಸ್ಕೋಬೇಕು. 11 ಗಂಟೆಗೆ ಕರೆಕ್ಟಾಗಿ ನಿಮ್ಮ ಕೆಲಸನ ಶುರು ಮಾಡ್ಬೇಕು. ಕುತ್ಕೊಂಡು ಸ್ಟಿಚ್ ಮಾಡ್ಬೇಕು. ಮಧ್ಯಾಹ್ನ ಊಟದ ಟೈಮ್‌ಗೆ ಸ್ಟಾಪ್ ಮಾಡಿ ಊಟ ಮಾಡ್ಕೊಳ್ಳಿ. 1 ಅವರ್ ರೆಸ್ಟ್ ಮಾಡ್ಕೊಳ್ಳಿ. ಮತ್ತೆ ಕೆಲಸ ಶುರು ಮಾಡಿ. ಮಿನಿಮಮ್ 5 ಗಂಟೆವರೆಗೂ ನೀವು ಸ್ಟಿಚಿಂಗ್ ಕೆಲಸ ಮಾಡಿ. ಮತ್ತೆ 5 ರಿಂದ 6 ಗಂಟೆ ಮನೆ ಕಸ ಗುಡಿಸೋದು, ಮಾಡೋದು, ಮತ್ತೆ ಸ್ವಲ್ಪ ಕಾಫಿ, ಟೀ ಕುಡಿಯೋದು, ಕೈ ಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಬೇಕು. ಇದೆಲ್ಲ ಇದ್ದೇ ಇರುತ್ತೆ. ಇದೆಲ್ಲ ಮಾಡ್ಕೊಂಡು ನಿಮ್ಮ ಅಡಿಗೆ ಕೆಲಸನೂ ಕೂಡ ಮುಗಿಸಿ 8 ಗಂಟೆವರೆಗೂ ನೀವು ಇದೆಲ್ಲ ಕೆಲಸನೂ ಮಾಡ್ಕೊಳ್ಳಿ. 8 ರಿಂದ 9 ಗಂಟೆವರೆಗೂ 1 ಅವರ್ ನೀವು ನಾಳೆಗೆ ಏನೆಲ್ಲ ಸ್ಟಿಚ್ ಮಾಡಬೇಕು ಅದನ್ನೆಲ್ಲ ತಗೊಂಡು ಕಟಿಂಗ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಏನಾದರೂ ಅದನ್ನ ಫೈನಲ್ ಫಿನಿಶಿಂಗ್ ಅಂದ್ರೆ ಎಮ್ಮಿಂಗ್ ಮಾಡೋದು, ಹುಕ್ಸ್ ಹಾಕೋದು ಈ ಥರದ್ದೆಲ್ಲ ಏನಾದರೂ ಇರುತ್ತಾ? ಅಥವಾ ಅದಕ್ಕೆ ಬೇರೆ ಬೇರೆ ಇನ್ನೇನಾದರೂ ವರ್ಕ್ ಇದೆಯಾ? ಆ ಟೈಮಲ್ಲಿ ಮಾಡ್ಕೊಳ್ಳಿ. 8 ರಿಂದ 9, 9:30ವರೆಗೂ ಈ ಕೆಲಸನ ಮುಗಿಸ್ಕೊಂಡು ನೀವು ಊಟ ಮಾಡಿ ಮಲ್ಕೊಳ್ಳಿ. ಈ ರೀತಿ ನೀವು ಟೈಮನ್ನ ಪಿಕಪ್ ಮಾಡಿದ್ರೆ ಮಾತ್ರ ಮನೇಲಿರೋರು ಕೂಡ ಕರೆಕ್ಟಾಗಿ ಸ್ಟಿಚಿಂಗ್ ಮಾಡ್ಕೊಂಡು ನೀವು ಕೂಡ ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು. ನಾವು ಕೆಲಸ ಎಲ್ಲಿ ಮಾಡಿದ್ರೆ ಏನಂತೆ? ನಾವೀಗ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ಟೈಮ್‌ಗೆ ನನ್ನ ಕೆಲಸ ಶುರು ಆಗ್ಬೇಕು, ಈ ಟೈಮ್‌ಗೆ ಮುಗಿಬೇಕು ಅಂತ ಒಂದು ನೀಟಾಗಿ ಟೈಮನ್ನ ನೀವು ಪಿಕಪ್ ಮಾಡ್ಬೇಕು. ಸ್ವಲ್ಪ ದಿನ ಕಷ್ಟ ಅನ್ನಿಸ್ಬೋದು ಟೈಮ್ ಮ್ಯಾನೇಜ್ ಮಾಡೋದಕ್ಕೆ. ಆದ್ರೆ ನೀವಿದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಚೆನ್ನಾಗಿ ಮನೇಲೇ ಕೂಡ ಅರ್ನಿಂಗ್ಸ್ ಅನ್ನ ಮಾಡಬಹುದು. ನನ್ನ ಫ್ರೆಂಡು ಕೂಡ ಒಬ್ರು ಹಾಗೆ ಮಾಡ್ತಾ ಇದ್ರು. ನಾನು ಅಂಗಡಿ ಬಾಗಿಲು ತೆಗಿಯೋದನ್ನೇ ಕಾಯ್ತಾ ಇರೋರು. ನಾನು ಅಂಗಡಿ ಬಾಗಿಲು ತೆಗೆದಿದ ತಕ್ಷಣ ಟಕ್ ಅಂತ ಅವರು ಹೋಗಿ ಮೆಷಿನ್ ಮೇಲೆ ಕುತ್ಕೊಳ್ಳೋರು. ನಾನು ಮತ್ತೆ ಯಾವಾಗ ಸ್ಟಾಪ್ ಮಾಡ್ತೀನೋ ಆಗ ಅವರು ಊಟಕ್ಕೆ ಬ್ರೇಕ್ ತಗೊಳ್ಳೋರು. ಮಿನಿಮಮ್ ಸಂಜೆ 7 ಗಂಟೆವರೆಗೂ ಕೂಡ ಅವರು ಮನೇಲಿ ಸ್ಟಿಚ್ ಮಾಡ್ತಾ ಇದ್ರು. ಈ ರೀತಿ ಒಬ್ಬರನ್ನ ನೋಡಿ ಒಬ್ರು ಕಲಿಬೇಕು. ಹಾಗಾಗಿ ನೀವು ಕೂಡ ಅಷ್ಟೇನೆ ಈ ರೀತಿ ಟೈಮ್ ಪಿಕಪ್ ಮಾಡೋದನ್ನ ಕಲ್ತ್ಕೊಳ್ಳಿ. ಹೊಸದಾಗಿ ಕೆಲಸ ಶುರು ಮಾಡಿದ್ದೀರಾ ಅಂದ್ರೆ ನಿಮ್ಗೆ ಮೊದಲನೇ ದಿನ ಆಗ್ಲಿ ಅಥವಾ ಆ ತಿಂಗಳು ಪೂರ್ತಿ ಆಗ್ಲಿ ನೀವೇನ್ ಸಂಪಾದನೆ ಮಾಡಿದ್ದೀರಾ ಆ ದುಡ್ಡಲ್ಲಿ ಮೊದಲು ನೀವು ಈ ಒಂದು ಚಿಕ್ಕ ಕೆಲಸನ ಮಾಡಿ ಸಾಕು. ಏನ್ ಗೊತ್ತಾ? ನಿಮ್ಮ ಇಷ್ಟವಾದ ದೇವರಿಗೆ ಅದ್ರ ಜೊತೆಗೆ ಸುಬ್ರಹ್ಮಣ್ಯೇಶ್ವರ ಆಗಿರ್ಲಿ ಅಥವಾ ಮಂಜುನಾಥ ಸ್ವಾಮಿ ಆಗಿರ್ಲಿ, ನಿಮ್ಮ ಇಷ್ಟವಾದ ದೇವರಿಗೆ ಕಾಣಿಕೆ ದುಡ್ಡನ್ನ ಎತ್ತಿಟ್ಕೊಳ್ಳಿ. ನಿಮ್ಮ ಮೊದಲನೇ ತಿಂಗಳ ಸಂಪಾದನೆಯಲ್ಲಿ ₹101 ಆ ದೇವರಿಗೆ ನೀವು ಕಳಿಸಿ. ಆನ್‌ಲೈನಲ್ಲೂ ಕೂಡ ಕಳಿಸ್ಬೋದು ಅಥವಾ ನೀವು ಆ ದುಡ್ಡನ್ನ ಫಸ್ಟ್ ತೆಗೆದಿಟ್ಬಿಡಿ. ಆಮೇಲೆ ನೀವು ಅಲ್ಲಿಗೆ ಹೋದಾಗ ನೀವು ದೇವ್ರ ಹುಂಡಿಗೆ ಹಾಕಿ ಅಥವಾ ಯಾರಾದರೂ ಹೋಗ್ತಾ ಇದೀವಿ ಅಂತ ನಿಮ್ಮ ಹತ್ರ ಹೇಳಿದ್ರೆ ಕಸ್ಟಮರ್ ಆಗಿರ್ಲಿ, ಬೇರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ, ಯಾರೇ ಆಗಿರ್ಲಿ, ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ನಿಮಗೆ ಹೇಳಿದ ತಕ್ಷಣ ನೀವು ಆ ದುಡ್ಡನ್ನ ಅವ್ರಿಗೆ ಕೊಡಿ. ಇದನ್ನ ದೇವ್ರ ಹುಂಡಿಗೆ ಹಾಕ್ಬಿಡಿ ಅಂತ. ಆಮೇಲೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೀಗೆ ನನ್ನ ಸಂಪಾದನೆ ಹೆಚ್ಚಿಸ್ಕೊಡಪ್ಪ. ನಾನು ಈ ರೀತಿ ಕಾಣಿಕೆ ಕಳಿಸಿದ್ದೀನಿ ನಿನಗೆ, ಅದನ್ನ ಸ್ವೀಕರಿಸು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಕೆಲಸಗಳಂತೂ ತುಂಬಾ ಚೆನ್ನಾಗಿ ಆಗ್ತಾ ಇರತ್ತೆ. ಅಷ್ಟೇ ಅಲ್ಲದೆ ಈ ರೀತಿ ಪ್ರತಿದಿನ ದುಡಿಯುವಂಥವ್ರು ಅಂದ್ರೆ ಬಿಸ್ನೆಸ್ ಮಾಡೋವಂಥವ್ರು ನಿಮ್ ₹100ಗೆ ₹1 ತರ ನೀವು ತೆಗ್ದಿಟ್ಕೋಬೇಕು. ಒಂದು ಹುಂಡಿ ಮಾಡಿ ಇಟ್ಬಿಡಿ. ಇವತ್ತು ನೀವು ₹100 ದುಡಿದ್ರ ₹1 ಆ ಹುಂಡಿಲಿ ಹಾಕಿ. ₹200 ದುಡಿದ್ರ ₹2 ಹಾಕಿ. ಇದೇ ರೀತಿ ₹500 ದುಡಿದ್ರೆ ₹5, ₹1,000 ದುಡಿದ್ರೆ ₹10. ಈ ರೀತಿ ನೀವು ಆ ಹುಂಡಿಗೆ ಹಾಕ್ತಾ ಬನ್ನಿ. ಅದು ನಿಮ್ಗೊಂದ್ ರೀತಿ ಆಪದ್ದನ ತರ ಇರುತ್ತೆ. ನೀವೇನ್ ಯಾವ ದೇವ್ರ ಹೆಸರು ಹೇಳಿ ದೇವ್ರೇ ಇದು ನಿನ್ ದುಡ್ಡು, ಇದು ನಿನಗೋಸ್ಕರ ಹಾಕಿದ್ದೀನಿ ಅಂತೆಲ್ಲ ಹೇಳಕ್ ಹೋಗ್ಬೇಡಿ. ನಿಮ್ಮ ಸಂಪಾದನೆಯಲ್ಲಿ ₹1 ಭಾಗನ ನೀವು ಆ ಹುಂಡಿಯಲ್ಲಿ ಹಾಕ್ತಾ ಬನ್ನಿ. ಇದೆಲ್ಲ ನಮಗೆ ಒಂದ್ ರೀತಿ ಮನಿ ಸೋರ್ಸ್ ಇದ್ದಂಗೆ. ಮುಂದೆ ಯಾವತ್ತಾದ್ರೂ ನಿಮ್ಗೆ ಒಂದು ಕಂಟಿನ್ಯೂಸ್ ಆಗಿ 1 ವಾರ ಬಿಸ್ನೆಸ್ ಇರಲ್ವಾ? ನಿಮ್ಗೆ ಇನ್ವೆಸ್ಟಿಗೆ ದುಡ್ಡು ಬೇಕಾಗತ್ತೆ ಅಂದ್ರೆ ಲೈನಿಂಗ್ ತರೋದಕ್ಕೆ ಅದಕ್ಕೆ ಇದಕ್ಕಿಂತ ನಿಮ್ಗೆ ದುಡ್ಡು ಬೇಕಾಗತ್ತೆ. ನೀವು ಬೇರೆಯವ್ರ ಹತ್ರ ಕೇಳೋ ಹಾಗೆ ಇರೋದಿಲ್ಲ. ಆ ದುಡ್ಡನ್ನ ತಗೊಳ್ಳಿ. ನಿಮ್ಗೆ ಏನ್ ಇನ್ವೆಸ್ಟ್ ಬೇಕೋ, ನಿಮ್ಗೆ ಏನ್ ಖರ್ಚಿಗೆ ಬೇಕೋ ಮಾಡ್ಕೊಳ್ಳಿ. ಮತ್ತೆ ಆ ದುಡ್ಡಿಗೆ ಒಂದು ₹10 ಸೇರಿಸಿ ಅದರಲ್ಲೇ ಹಾಕ್ಬಿಡಿ. ನಿಮ್ಗೆ ದುಡ್ಡು ಬಂದಾಗ ಮತ್ತೆ ₹10 ಸೇರಿಸಿ ನೀವು ಎಷ್ಟು ದುಡ್ಡು ಎತ್ಕೊಂಡಿರ್ತೀರೋ ಅದನ್ನ ಅದ್ರೊಳಗಡೆ ಹಾಕಿ. ಆಮೇಲೆ ನೀವು ಏನು ದುಡಿತೀರಾ ಅದನ್ನ ಲೆಕ್ಕ ಬರೆಯೋದನ್ನ ಮಾತ್ರ ಮರಿಬೇಡಿ. ಪ್ರತಿ ತಿಂಗಳು ಅಷ್ಟೇ ನೀವು ಸಂಪಾದನೆ ಮಾಡೋ ದುಡ್ಡಲ್ಲಿ
ಒಂದು 2,000 ರೂಪಾಯಿ ಆದ್ರೂ ನಂದಲ್ಲ ಅಂತ ಒಂದ್ ಕಡೆ ತೆಗ್ದಿಟ್ಕೊಳ್ಳಿ. ತುಂಬಾ ಒಳ್ಳೇದು. ಅದರಲ್ಲೂ ಮನೆಯಲ್ಲಿ ಕೆಲಸ ಮಾಡೋರ್ಗಂತೂ ಇದು ತುಂಬಾನೇ ಯೂಸ್ ಆಗತ್ತೆ. ಎಷ್ಟಾದ್ರೂ ಪರವಾಗಿಲ್ಲ, ಹೆಚ್ಚಿಗೆ ಕಮಿಟ್ಮೆಂಟ್ ಮಾತ್ರ ಇಟ್ಕೊಳಕ್ ಹೋಗ್ಬೇಡಿ. ತುಂಬಾನೇ ಟೆನ್ಷನ್ ಇರುತ್ತೆ. ಒಂದ್ ತಿಂಗಳು ಬಿಸ್ನೆಸ್ ಚೆನ್ನಾಗಾಗತ್ತೆ, ಒಂದ್ ತಿಂಗಳು ಬಿಸ್ನೆಸ್ ಚೆನ್ನಾಗ್ ಆಗೋದಿಲ್ಲ. ಯಾಕಂದ್ರೆ ವರ್ಷದಲ್ಲಿ 3-4 ತಿಂಗಳು ಈ ರೀತಿ ಆಗೋ ಚಾನ್ಸಸ್ ಇದೆ. ತುಂಬಾನೇ ಇದೆ. ತುಂಬಾ ಲಾಸ್ ಆಗತ್ತೆ. ಮತ್ತೆ ಆ ಟೈಮಲ್ಲಿ ಬಿಸ್ನೆಸ್ ಇರೋದಿಲ್ಲ. ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಆ ಟೈಮಲ್ಲಿ ಸಾಲ ಮಾಡೋ ಚಾನ್ಸಸ್ ಇರುತ್ತೆ. ಆಗ ಸಾಲ ಮಾಡಿದ್ದನ್ನ ನಾವು ದುಡ್ದು ತೀರಿಸ್ತಾ ಇರ್ಬೇಕಾಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಕಮಿಟ್ಮೆಂಟ್ ಜಾಸ್ತಿ ಇಟ್ಕೋಬೇಡಿ. ದುಡ್ಡು ಹೆಚ್ಚಾಗಿ ಬರ್ತಾ ಇದೆ, ನಾನು ಅದನ್ನ ಮಾಡೋಣ, ಇದನ್ನ ಮಾಡೋಣ, ಆ ಸೇವಿಂಗ್ಸ್ ಮಾಡೋಣ ಅಂತ ಸುತ್ತಮುತ್ತ ಕಮಿಟ್ಮೆಂಟ್ ಅಂತೂ ಇಟ್ಕೊಳಕ್ ಹೋಗ್ಬೇಡಿ. ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಯಾವಾಗ್ಲೂ ನಿಮ್ಮ ಹತ್ರ ದುಡ್ಡಿದ್ರೆ ಅದನ್ನ ಇಟ್ಕೊಳ್ಳಿ. ಕೆಲವ್ರಿಗೆ ಅನ್ಸುತ್ತೆ ನನ್ನ ಹತ್ರ ದುಡ್ಡಿದ್ರೆ ಅದು ಇದು ತಗೊಂಡ್ಬಿಡ್ತೀನಿ, ಖರ್ಚು ಮಾಡ್ಬಿಡ್ತೀನಿ ಅಂತ. ಯಾಕೆ ಆ ಥರ ಯೋಚನೆ ಮಾಡ್ತೀರಾ? ಏನಾದ್ರೂ ತಗೊಳ್ಳೋಕ್ಕಿಂತ ಮೊದಲು ಇದು ನನಗೆ ಬೇಕಾ ಬೇಡವಾ, ಅವಶ್ಯಕತೆ ಇದೆಯಾ ಇಲ್ವಾ, ಯಾಕೆ ಇದನ್ನ ತಗೋಬೇಕು ಅನ್ನೋದನ್ನ ಒಂದ್ 2 ಸಲ ಯೋಚನೆ ಮಾಡಿ. ಅಥವಾ ಸರಿ ಇನ್ನೊಂದ್ಸಲ ನೋಡಿ ತಗೊಳ್ಳೋಣ ಅಂತ ಅನ್ಬಿಟ್ಟು ಆ ಟೈಮ್ಗೆ ಅದನ್ನ ಅಲ್ಲಿಗೆ ಡ್ರಾಪ್ ಮಾಡಿ. ಮತ್ತೆ ನಿಮ್ಗೆ ಅದು ಬೇಕು ಅಂತ ಅನ್ಸೋದಿಲ್ಲ. ಈ ರೀತಿ ನೀವು ದುಡಿಯುವಂತ ದುಡ್ಡನ್ನು ಅಷ್ಟೇ ಲೆಕ್ಕಾಚಾರವಾಗಿ ಖರ್ಚು ಮಾಡ್ತಾ ಬನ್ನಿ. ನಾವು ಕೆಲಸನ ಎಷ್ಟು ಶ್ರಮ ಪಟ್ಟು ಮಾಡ್ತೀವೋ ದುಡ್ದಿರೋ ದುಡ್ಡನ್ನು ಕೂಡ ಅಷ್ಟೇ ಲೆಕ್ಕಾಚಾರವಾಗಿ ಖರ್ಚು ಮಾಡ್ಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಸ್ಟಿಚಿಂಗ್ ಮಾಡೋದಕ್ಕೆ ಶುರು ಮಾಡ್ತಿದ್ದಾಗೆ ಮೊದಲು ಮನೆ ಹತ್ರ ಬೋರ್ಡ್ ಅನ್ನ ಹಾಕಿ, ಆಲ್ಟ್ರೇಷನ್ನು ಮಾಡ್ತೀವಿ, ಸ್ಟಿಚಿಂಗು ಮಾಡ್ತೀವಿ ಅಂತ ಹೇಳಿ ಬೋರ್ಡ್ ಹಾಕೊಳ್ಳಿ. ನಿಮಗೆ ಸ್ಟಿಚಿಂಗ್ ಅಲ್ದಿದ್ರು ಆಲ್ಟ್ರೇಷನ್ಗಾದ್ರೂ ಕಸ್ಟಮರ್ ಬಂದೇ ಬರ್ತಾರೆ. ಆಗ ನಿಮಗೆ ಅವ್ರ ಜೊತೆ ಪರಿಚಯ ಆಗತ್ತೆ. ಹಾಗೆ ನೀವು ಈ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ಕೂಡ ನೀವು ಹೇಳ್ಬಹುದು. ಅದ್ರ ಜೊತೆಗೆ ನೀವು ಎಲ್ಲೇ ಹೊರಗಡೆ ಎಲ್ಲ ಹೋಗ್ತಾ ಇದ್ರು ಹೆಚ್ಚಾಗಿ ಒಳ್ಳೊಳ್ಳೆ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿ ಹಾಕೊಳ್ಳಿ. ಕೆಲವರು ಹೆಂಗಸರು ಇದನ್ನು ಕೂಡ ಗಮನಿಸ್ತಾರೆ. ನಾನು ಕೂಡ ಅಷ್ಟೇ, ಟೈಲರಿಂಗ್ ಕ್ಲಾಸ್ಗೆ ಹೋಗುವಾಗ ನಾನು ಸ್ಟಿಚಿಂಗ್ ಕಲಿಯೋದಕ್ಕೆ ಶುರು ಮಾಡಿದಾಗ ಹೊರಗಡೆ ಎಲ್ಲೇ ಹೋದ್ರು ಕೂಡ ಎಲ್ಲರೂ ಬ್ಲೌಸ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಈ ಡಿಸೈನ್ ಹೇಗೆ ಹೊಲ್ದಿರ್ಬೋದು, ಇವ್ರು ಯಾವ ತರ ಬ್ಲೌಸ್ ಹಾಕಿದ್ದಾರೆ, ಯಾಕಂದ್ರೆ ಅದನ್ನ ನೋಡುವಾಗ ಈ ತರ ಡಿಸೈನ್ ನಾನು ಹೊಲಿಬೇಕು ಅನ್ನೋದು ನಮಗೆ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಅದನ್ನ ನೋಡ್ಕೊಳ್ಳಿ. ಈಗೆಲ್ಲ ಮೊಬೈಲ್ ಇರುತ್ತೆ ಕೈಯಲ್ಲಿ, ನೋಡಿದ ತಕ್ಷಣ ಹಾಗೆ ಟಕ್ ಅಂತ ಫೋಟೋ ತಗೊಬಹುದು. ಹಾಗಾಗಿ ಆ ರೀತಿ ಫೋಟೋಗಳು ತೆಗೆದಿಟ್ಕೊಳ್ಳಿ. ಆ ಡಿಸೈನ್ಗಳನ್ನ ನೀವು ಟ್ರೈ ಮಾಡಿ. ನಿಮಗೆ ಇಷ್ಟ ಇರುತ್ತೋ ಇಲ್ವೋ, ಆದ್ರೆ ನೀವು ಈ ರೀತಿ ಸ್ಟಿಚ್ ಮಾಡ್ತೀರಾ ಅಂತ ತೋರ್ಸೋದಿಕ್ಕಾದ್ರೂ ನೀವು ಡಿಸೈನರ್ ಬ್ಲೌಸ್ಗಳನ್ನ ಹೊಲಿದು ಹಾಕೊಳ್ಳಿ. ಹೊರಗಡೆ ಹೋದಾಗ ಜನ ನಿಮ್ಮನ್ನು ಗಮನಿಸ್ತಾರೆ, ಎಲ್ಲಿ ಸ್ಟಿಚ್ ಮಾಡಿಸ್ದೆ ಅಂತ ಕೇಳ್ತಾರೆ. ಆಗ ನೀವೇ ಸ್ಟಿಚ್ ಮಾಡಿದ್ದು ಅಂತ ಹೇಳಿದ್ರೆ ನಿಮಗೂ ಕೂಡ ಅಲ್ಲಿಂದ ಒಂದು ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅಂದ್ರೆ ಕಸ್ಟಮರ್ಗಳು ನಿಮ್ಗೆ ಸಿಗ್ತಾ ಹೋಗ್ತಾರೆ. ಈಗೆಲ್ಲ ಫೋನ್ ಇರೋದ್ರಿಂದ ನೀವು ಅವತ್ತವತ್ತು ಸ್ಟಿಚ್ ಮಾಡಿರೋ ಬ್ಲೌಸ್ಗಳನ್ನ ಆ ಡಿಸೈನ್ನ ವಾಟ್ಸಪ್ ಸ್ಟೇಟಸ್ ಅಲ್ಲೂ ಕೂಡ ಹಾಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಹಾಕ್ತಾ ಇರಿ, ಈ ರೀತಿ ಇವತ್ತು ಸ್ಟಿಚ್ ಮಾಡಿದ್ದೀನಿ, ಮತ್ತೆ ನೀವು ಏನೇ ಡಿಸೈನ್ ಬ್ಲೌಸ್ ಹೊಲಿದ್ರು ಕೂಡ ಅದನ್ನೆಲ್ಲ ನೀವು ಹಾಕ್ತಾ ಇರಿ. ಈ ರೀತಿನಲ್ಲೂ ಕೂಡ ನಿಮ್ಮ ಒಂದು ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ನಿಮ್ಗೆ ಕಸ್ಟಮರ್ಗಳು ಸಿಗ್ತಾರೆ. ಪ್ರತಿದಿನ ಸ್ಟೇಟಸ್ ಅಲ್ಲಿ ದೇವ್ರ ಫೋಟೋ, ದೇವ್ರ ಹಾಡು ಇಂಥದನ್ನ ಹಾಕೋದಕ್ಕಿಂತ ನೀವು ಯಾವ ಬ್ಲೌಸ್ ಸ್ಟಿಚ್ ಮಾಡಿದಿರಾ, ನೀವು ಯಾವ ತರ ಡ್ರೆಸ್ಗಳು ಸ್ಟಿಚ್ ಮಾಡಿದಿರಾ ಅದನ್ನ ಹಾಕ್ತಾ ಹೋಗಿ. ತುಂಬಾ ಜನ ಅದನ್ನ ನೋಡ್ತಾರೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗತ್ತೆ. ಮತ್ತೆ ದೇವ್ರೇನ್ ಕೋಪ ಮಾಡ್ಕೊಳ್ಳೋದಿಲ್ಲ, ನಮ್ಮ ಕೆಲಸನೇ ನಮ್ಮ ದೇವ್ರು. ಹಾಗಾಗಿ ಈ ರೀತಿ ನಮ್ಮ ಸೋಷಿಯಲ್ ಮೀಡಿಯಾನ ನಾವು ಯೂಸ್ ಮಾಡ್ಕೋಬೇಕು. ಇದೊಂದು ಟಿಪ್ಸ್ ಎಷ್ಟು ಜನಕ್ಕೆ ವರ್ಕ್ ಆಗುತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಹತ್ರ ಇಂಥ ಕಸ್ಟಮರ್ಗಳು ಕೂಡ ಇದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ಕೆಲಸಕ್ಕೆ ಅಂತ ಹೋಗ್ತಾರೆ ಹೆಂಗಸರುಗಳು. ಅವರನ್ನ ಫ್ರೆಂಡ್ ಮಾಡ್ಕೊಳ್ಳಿ. ನಿಮಗೆ ಪರಿಚಯ ಇದ್ರೆ ಅವ್ರ ಹತ್ರ ಹೇಳ್ಕೊಳ್ಳಿ, ಈ ರೀತಿ ನಾನು ಸ್ಟಿಚ್ ಮಾಡ್ತೀನಿ, ಬ್ಲೌಸ್ಗಳನ್ನ ತಗೊಂಡ್ ಬಂದ್ ಕೊಡಿ, ನಾನು ಸ್ಟಿಚ್ ಮಾಡ್ಕೊಡ್ತೀನಿ. ಒಂದು ಬ್ಲೌಸ್ ಮೇಲೆ ನೀವು ಇಷ್ಟು ಅಂತ ಇಟ್ಕೊಳ್ಳಿ, ನನ್ನ ಒಂದು ಚಾರ್ಜಸ್ ಇಷ್ಟಿದೆ, ಅದನ್ನ ನನಗೆ ಕೊಟ್ಬಿಡಿ, ಅದ್ರ ಮೇಲೆ ನೀವು ಎಷ್ಟಾದ್ರೂ ಇಟ್ಕೊಂಡು ಅವ್ರ ಹತ್ರ ದುಡ್ಡು ತಗೊಳ್ಳಿ ಅಂತೆಲ್ಲ ಹೇಳಿ. ಇವ್ರು ಏನ್ ರೇಟ್ ಹೇಳಿರ್ತಾರೋ ಅದೇ ರೇಟಿಗೆ ನೀವು ಬಿಲ್ ಅನ್ನ ಹಾಕೊಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಕೂಡ ಒಳ್ಳೊಳ್ಳೆ ಕಸ್ಟಮರ್ ಸಿಗ್ತಾರೆ. ಮತ್ತೆ ಅವ್ರಿಗೂ ಕೂಡ ಒಂದ್ 4 ಕಾಸು ಸಿಗುತ್ತೆ. ದುಡ್ಡಿಲ್ದೆ ಏನ್ ಕೆಲ್ಸನೂ ಕೂಡ ಆಗೋದಿಲ್ಲ. ಆದ್ರೆ ಈ ರೀತಿ ನಾವು ಯೂಸ್ ಮಾಡ್ಕೋಬಹುದು. ಅಪಾರ್ಟ್ಮೆಂಟ್ಗಳಲ್ಲಿ ಇರೋರಿಗೆ ಹೊರಗಡೆ ಹೋಗಿ ಅವರು ಈ ಕೆಲಸನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಮಯ ಸಿಗೋದಿಲ್ಲ. ಅವರು ಬೇರೆಯವ್ರ ಮೇಲೆನೆ ಡಿಪೆಂಡ್ ಆಗಿರ್ತಾರೆ. ಕೆಲವ್ರಷ್ಟೇ, ತುಂಬಾ ಜನ ಅಂತ ನಾನು ಹೇಳೋದಿಲ್ಲ. ಮತ್ತೆ ಅವರು ಸ್ಟಿಚ್ ಮಾಡಿಸೋ ಕಡೆ ಸಿಕ್ಕಾಪಟ್ಟೆ ರೇಟ್ ಇರೋದ್ರಿಂದ ಈ ರೀತಿ ಸ್ವಲ್ಪ ಸಿಂಪಲ್ ಬ್ಲೌಸ್ಗಳನ್ನ ಕೊಟ್ಟು ನೋಡೋಣ, ಸ್ಟಿಚ್ ಮಾಡಿಸ್ಕೊಳ್ಳೋಣ ಕಡಿಮೆ ರೇಟ್ಗೆ ಅಂತ ಹೇಳಿ ಖಂಡಿತವಾಗ್ಲೂ ಕೊಡ್ತಾರೆ. ನನ್ನ ಹತ್ರ ಅಂತ ಕಸ್ಟಮರ್ಗಳು ಕೂಡ ಸುಮಾರು ಜನ ಇದ್ದಾರೆ. ನಾನು ನನ್ನ ರೇಟ್ ಅಷ್ಟೇ ನಾನು ತಗೊಳ್ತೀನಿ. ನನಗೆ ತಿಳಿದಿರುವಂತ, ನಾನು ಪಾಲಿಸ್ಕೊಂಡು ಹೋಗ್ತಾ ಇರೋಂತ ಅಷ್ಟು ಟಿಪ್ಸ್ಗಳನ್ನ ನಿಮಗೆ ಹೇಳಿದ್ದೀನಿ. ಇದರಲ್ಲಿ ನಿಮಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಂಡು ಅಳವಡಿಸ್ಕೊಳ್ಳಿ. ಅದನ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ನಮ್ಮ ಕೆಲಸನ ನಾವು ಶ್ರದ್ಧೆ ಭಕ್ತಿಯಿಂದ ದೇವರು ಅಂತ ಪೂಜಿಸಿದ್ರೆ ಆ ಕೆಲಸ ಖಂಡಿತ ನಮ್ ಕೈ ಹಿಡಿಯುತ್ತೆ. ಸಣ್ಣದಾಗ್ಲಿ ದೊಡ್ಡದಾಗ್ಲಿ. ಇವತ್ತು ಟೈಲರಿಂಗ್ ಕೆಲಸ ಅಂದ್ರೆ ಅದು ತುಂಬಾ ಸಾಮಾನ್ಯವಾದಂತೂ ಅಲ್ಲವೇ ಅಲ್ಲ. ಕೆಲವರು ಇದನ್ನ ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ಆಗಿ ತಗೊಂಡು ಇದರಲ್ಲೇ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಎಲ್ಲ ಮಾಡಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಸಣ್ಣ ಪುಟ್ಟ ಒಂದು ಟೈಲರ್ಗಳಿಗೂ ಕೂಡ ಒಂದು ಜೀವನೋಪಾಯಕ್ಕೆ ಈ ಒಂದು ಕೆಲಸ ಅನ್ನೋದು, ಈ ಒಂದು ಟೈಲರಿಂಗ್ ಕೆಲಸನ ಮಾಡೋದಕ್ಕೆ ತುಂಬಾ ಓದಿರ್ಬೇಕು ಅಂತ ಏನೂ ಇಲ್ಲ. ಓದಿರುವಂತವ್ರು ಕೂಡ ಮಾಡ್ಬೋದು, ಓದ್ದೇ ಇರೋರು ಕೂಡ ಮಾಡ್ಬೋದಾದಂತ ಕೆಲಸ ಈ ಟೈಲರಿಂಗ್ ಕೆಲಸ ಅಂತಾನೆ ಹೇಳ್ಬೋದು.
ಈಗ ಕಲಿಯಬೇಕು ಅಂತ ಮನಸ್ಸು ಮಾಡಿರೋರೆಲ್ಲ ಶ್ರದ್ಧೆಯಿಂದ ಕಲೀರಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಅಂದರೆ ಈಗ ನಾವು ಬೇರೆಯವ್ರಿಗೆ ಸ್ಟಿಚ್ ಮಾಡಿ ಕೊಡಬೇಕು ಅಂತಾನೆ ಅಲ್ಲ, ನಮ್ಮದು ಬಟ್ಟೆಗಳನ್ನ ನಾವು ಸ್ಟಿಚ್ ಮಾಡ್ಕೊಂಡ್ರು ಕೂಡ ಎಷ್ಟೋ ದುಡ್ಡನ್ನು ಉಳಿತಾಯ ಮಾಡ್ಬೋದು. ಆ ಇಂಟೆನ್ಷನಿಂದ ಕಲಿಯೋದಕ್ಕೆ ಶುರು ಮಾಡಿ. ಮೊದಲು ಎಲ್ಲರೂ ಕಲಿಯುವಾಗ ಅದನ್ನೇ ಅನ್ಕೊಳ್ಳೋದು, ನಾನು ಕೂಡ ಅಷ್ಟೇ ಹಾಗೆ ಅನ್ಕೋತಾ ಇದ್ದಿದ್ದು. ಸದ್ಯ ನಮ್ಮ ಬ್ಲೌಸ್ಗಳನ್ನ ನಾವು ಹೊಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ಕೊಂಡೆ ಶುರು ಮಾಡಿದ್ದು. ಈ ರೀತಿ ಮುಂದೆ ಒಂದು ದಿನ ನಾನು ಒಂದು ಅಂಗಡಿ ಇಟ್ಕೊಳ್ತೀನಿ, ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತ ಯಾವತ್ತಿಗೂ ಕೂಡ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ನಮ್ಮ ಕೆಲಸ ನಮ್ಮನ್ನ ಯಾವ ಎತ್ತರಕ್ಕೆ ತಗೊಂಡು ಹೋಗುತ್ತೆ ಅಂದರೆ ನಮಗೆ ಅದರಲ್ಲಿರುವಂಥ ಶ್ರದ್ಧೆ ಭಕ್ತಿ ನಮ್ಮನ್ನು ಆ ಎತ್ತರಕ್ಕೆ ಬೆಳೆಸುತ್ತೆ ಅಷ್ಟೇ ನಾನು ಕೂಡ ಹೇಳ್ತಾ ಇರೋದು. ಮತ್ತು ಯಾವುದೇ ಕೆಲಸನೇ ಆಗಿರ್ಬೋದು, ಕಲ್ತಿದ ತಕ್ಷಣ ನಮಗೆ ಕಸ್ಟಮರ್ ಬಂದ್ಬಿಡ್ತಾರೆ, ನಾವು ಇನ್ನೇನು ಹೊಲ್ದಿ ಕೊಡ್ತಾ ಇರೋದೇನೆ, ದುಡ್ಡು ಎಣಿಸ್ಕೊಳ್ತಾ ಇರೋದೇನೆ, ಆ ಥರ ಎಲ್ಲ ಅನ್ಕೊಳ್ಳೋಕ್ಕೆ ಹೋಗಬೇಡಿ. ನಾವು ಸ್ಟಿಚ್ ಮಾಡಿ ಕೊಡುವಂಥ ಬಟ್ಟೆ ಕಸ್ಟಮರ್ ಮನಸ್ಸಿಗೆ ಖುಷಿ ಅನ್ನಿಸ್ಬೇಕು. ಕೆಲವರಂತೂ ಎಷ್ಟೇ ಚೆನ್ನಾಗಿ ಮಾಡಿಕೊಟ್ರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದೇ ಇಲ್ಲ, ತೃಪ್ತಿನೇ ಆಗೋದಿಲ್ಲ ಅವ್ರಿಗೆ. ಇನ್ನೂ ಏನೋ ಕಡಿಮೆ ಇದೆ, ಇನ್ನೂ ಏನೋ ಕಡಿಮೆ ಇದೆ ಅನ್ನಿಸ್ತಾ ಇರುತ್ತೆ. ನಾನಾ ರೀತಿ ಕಸ್ಟಮರ್ಗಳು ಬರ್ತಾ ಇರ್ತಾರೆ, ಅದನ್ನೆಲ್ಲ ಫೇಸ್ ಮಾಡಬೇಕು, ಧೈರ್ಯವಾಗಿರಬೇಕು. ಒಂದು ಸಣ್ಣ ಮಿಸ್ಟೇಕ್ ಆಗೋದ್ರೂ ಕೂಡ ಹೆದರ್ಕೊಳ್ಳೋಕೆ ಹೋಗಬೇಡಿ, ಧೈರ್ಯವಾಗಿ ಫೇಸ್ ಮಾಡಿ. ಆಯಿತು ಸರಿ ಮಾಡ್ಕೊಡ್ತೀನಿ ಬಿಡಿ ಅಂತ ಹೇಳಿ ತಗೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಅದನ್ನು ಸರಿ ಮಾಡೋದಕ್ಕೆ ನೋಡಿ. ಕಟಿಂಗ್ ಮಾಡುವಾಗ ಸಾಕಷ್ಟು ಸಮಯ ಕೊಟ್ಟು ತಾಳ್ಮೆಯಿಂದ ಕಟಿಂಗ್ ಮಾಡಿ. ಅರ್ಜೆಂಟರೆಲ್ಲ ಕಟಿಂಗ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಇನ್ನೂ ಒಂದು ಏನು ಹೇಳಬೇಕು ಅಂದರೆ, ಅತಿ ಮುಖ್ಯವಾಗಿ ಈಗ ಆಲ್ರೆಡಿ ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇರೋವಂಥ ಟೈಲರ್ಗಳಿಗೆ ನಾನು ಹೇಳೋದು, ಹಬ್ಬದ ಟೈಮ್ಗಳಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀರಾ ಎಲ್ಲರೂ ಕೂಡ ಅಷ್ಟೇ. ಮತ್ತು ತುಂಬ ಟೆನ್ಷನ್ ಇರುತ್ತೆ. ಅದರಲ್ಲಿ ಲೇಡೀಸ್ ಟೈಲರ್ಗಳಿಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಈ ಹಬ್ಬ ಮತ್ತು ಮದುವೆ ಸೀಸನ್ಗಳಲ್ಲಿ ಮನೆಗಳಲ್ಲೂ ಕೆಲಸ ಇರುತ್ತೆ, ಅಂಗಡಿಲೂ ಕೆಲಸ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, 5 ದಿನಕ್ಕೆ ಮೊದಲೇ ಆರ್ಡರ್ ತಗೊಳ್ಳೋದನ್ನು ಸ್ಟಾಪ್ ಮಾಡಿಬಿಡಿ. ಏನಿರುತ್ತೋ ಬ್ಯಾಲೆನ್ಸು ಅದನ್ನು ಮುಗಿಸಿ ಕ್ಲಿಯರ್ ಮಾಡ್ಕೊಳ್ಳಿ. ಕೆಲವ್ರು ಹೇಗೆ ಅಂದರೆ, ಹಬ್ಬ ನಾಳೆ ಇದೆ ಅಂದ್ರೂ ಕೂಡ ತಂದು ಕೊಡ್ತಾ ಇರ್ತಾರೆ. ನಾಳೆ ಬೆಳಗ್ಗೆ ಕೊಡಿ ಪರವಾಗಿಲ್ಲ, ನಾಳೆ 10 ಗಂಟೆ ಕೊಡಿ ಪರವಾಗಿಲ್ಲ ಅಂತ. ಅವ್ರಿಗೇನು ಅನ್ಸಲ್ಲ, ನಾವು ಕೂಡ ಒಂದು ಫ್ಯಾಮಿಲಿ ಇರುತ್ತೆ, ನಮಗೂ ಮನೆ ಮಠ ಎಲ್ಲ ಇರುತ್ತೆ ಅಂತ ಅವ್ರು ಯಾವತ್ತೂ ಅನ್ಕೊಳ್ಳೋದಿಲ್ಲ. ಪರವಾಗಿಲ್ಲ, ನಾವೇನು ದುಡ್ಡು ಕೊಡ್ತೀವಿ, ಅವ್ರು ಸ್ಟಿಚ್ ಮಾಡ್ಕೊಡ್ತಾರೆ, ಆ ರೀತಿನೇ ನಮ್ಮನ್ನು ನೋಡ್ತಾ ಇರ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಮ್ಮ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಕೆಲಸ ಮಾಡಬೇಕು. ಅದಕ್ಕೂ ಮೀರಿ ಕೆಲಸ ಮಾಡೋದಕ್ಕಂತೂ ನಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ಬೋದು, ಅದನ್ನು ಮೀರಿ ಕೆಲಸ ಮಾಡೋದಕ್ಕಂತೂ ಆಗಲ್ಲ. ಆರೋಗ್ಯನೂ ತುಂಬಾ ಮುಖ್ಯ. ಬ್ಲೌಸ್ ಕಟಿಂಗ್ ಕೇಳಿದ್ದೀರಾ, ಮಾಡ್ತಾ ಇದ್ದೀನಿ. ಆ ವಿಡಿಯೋನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಇನ್ನು ಯಾವ್ದಾದ್ರು ನಾನು ಮರ್ತು ಬಿಟ್ಟಿದ್ರೆ ಇದ್ರ ಜೊತೆಗೆ ಖಂಡಿತವಾಗ್ಲೂ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಮ್ಮ ಪಯಣ ಹೀಗೆ ಸಾಕ್ತಾ ಇರ್ಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗ್ಬರ್ಲಾ?